ಸತ್ಯಪ್ಪ ಭಾಗ್ಯನವ್ರವರು. ನೀವು ಏನು ನಿಮ್ಮ ರಾಜಕೀಯ ವಿಷಯ ಏನೈತಲ್ಲ ನೀವು ಮಾತಾಡ್ರಿ, ನಾವು ಬ್ಯಾಡ ಅನ್ನೋದಿಲ್ಲ. ಆದ್ರ ನೀವು ಮಾತಾಡುವಂತ ಮಾತಿನಲ್ಲಿ ಆ ರಾಜಕೀಯ ವಿಷಯವನ್ನು ಬಿಟ್ಟು ಪ್ರತಿಯೊಂದು ಮಾತಿನಲ್ಲಿ ಜಾತಿ 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 ಅಂತ ನೀವು ತೋರ್ಸಾಕತ್ತೀರಿ. ನೀವು ಯಾವುದೋ ಜಾತಿ ಅಂತ ತೋರಿಸ್ರಿ. ಅದ್ರಾಗನ ಒಂದು ವಿಷಯ ಏನಪ್ಪಾ ಅಂತಂದ್ರ, ಇಲ್ಲಿ 4 ಮಂದಿನ ಲಕ್ಷ್ಮಣ ಸವದಿ ಅವರು ದಲಿತರನ್ನ ಇಟ್ಕೊಂಡು ಆಟ ಆಡ್ಸಾಕತ್ತಾರೋ, ದಲಿತರನ್ನ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಮಾಡ್ಸಾತಾರೋ, ಅವ್ರ ಜೊತೆ 4 ಮಂದಿ ದಲಿತರದಾರ ಅಂತ ಹೇಳ್ತಾ ಇದ್ರಲ್ಲ. ನೀವು ದಲಿತರಂದ್ರೆ ಏನ್ ತಿಳ್ಕೊಂಡಿರಿ? ಅಲ್ಲ, ದಲಿತರನ್ನ ಇಟ್ಕೊಂಡು ಆಟ ಆಡ್ಸಾತಾರ. ದಲಿತರನ್ನ ಇಟ್ಕೊಂಡು ಅವ್ರು ಆಟ ಆಡ್ಸಾಕತ್ತಿಲ್ಲ. 4 ಜನ ಅವ್ರ ಜೊತೆ ದಲಿತರಿಲ್ಲ, ಅಸಂಖ್ಯಾತರ ದಲಿತರದಾರ ಅವ್ರ ಜೊತೆ. ಯಾಕೆ ನಾ ಈ ಮಾತನ್ನ ಹೇಳಕತ್ತೀನಿ ಅಂದ್ರ, ಯಾವ ರಾಜಕೀಯ ಪ್ರೇರಿತ ಅಲ್ಲ, ಯಾವ ರಾಜಕೀಯ ಜೊತೆ ನಾವು ಹೊಂದಾಣಿಕೆ ಇಲ್ಲ. ಲಕ್ಷ್ಮಣ ಸವದಿ ಅವರತ್ತಂದ್ರ ನೀವು ಅವ್ರ ಜೊತೆ ಇಟ್ಕೊಂಡವ್ರು, ರಾಜಕೀಯ ತರ ಇಟ್ಕೊಂಡ್ರ ಇದ್ರ ಅರ್ಥ ಏನ್ ನಮಗ್ ಬೇಕಾಗಿತ್ತಾರ? ದಲಿತರನ್ನ ಇಟ್ಕೊಂಡ್ರ ಅರ್ಥ ಏನಿದ್ರದ ನೋಡ್ರಿ. ಮಾತಾಡುವಾಗ ಸ್ವಲ್ಪ ಮಾತಿನ ಬಗ್ಗೆ ನಮ್ಮಲ್ಲಿ ಹಿಡಿತಾ ಇರ್ಬೇಕು. ಸತ್ಯಪ್ಪ ಅಣ್ಣ ಭಾಗ್ಯನವ್ರವ್ರೆ, ನೀವು ಸ್ವಲ್ಪ ನೀವು ಮಾತಾಡ್ರಿ, ನಿಮ್ಮ ರಾಜಕೀಯ ಏನ್ ವಿಷಯ ಐತಿ ನೀವು ಮಾತಾಡ್ರಿ. ದಲಿತರನ್ನ ಇಟ್ಕೊಂಡ ನಮ್ಗ ಮಾತಾಡಕತ್ತಾರ, ದಲಿತರನ್ನ ಏನ್ ಇಟ್ಕೊಂಡಾರ ಅವ್ರು ಹೇಳ್ರಿ, ನಮ್ಗ ವಿಚಾರನ ಹೇಳ್ರಿ. ಯಾಕೋ ದಲಿತರು ಆದವ್ರಿಗೆ ಯಾವ್ದೋ ಹರ್ಟ್ ಅನಿಸ್ತೈತಿ. ದಲಿತರು ಇಟ್ಕೊಂಡಾರತ್ತಂದ್ರ ನಾವೇನ್ ಗುಲಾಮಗಿರಿ ಮಾಡಾಕತ್ತೀವಿ ಅಲ್ಲಿ? ನಾವೇನ್ ಪೇಮೆಂಟ್ ತಗೊಂಡು ಅವ್ರ ಬಗ್ಗೆ ನಾವು ಓಡಾಡಕತ್ತೀವಿ? ಒಂದು ಮಾತು ವಿಚಾರ ಮಾಡ್ಕೊಡ್ರಿ ಕ್ಷೇತ್ರ ಜನ. ಸೌದಿ ಅವ್ರದ್ದು ಇನ್ನೂವರೆಗೆ ನಾವು ಒಂದು ಚಾ ಸಹಿತ ಕುಡ್ದಿಲ್ಲ, ಅವ್ರಿಗೆ ಊಟನೂ ಹಾಕಿಲ್ಲ. ಯಾಕಂತ ಹೇಳ್ರಿ, ನಾ ಕಾಗವಾಡ ಕ್ಷೇತ್ರದ ಮನುಷ್ಯ. ಅವ್ರನ್ನ ನಾವು ಯಾಕೆ ನಂಬುತ್ತೀವಪ್ಪ ಅಂತಂದ್ರ, ಕಳೆದ 30 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಇಲ್ಲ, ಯಾರ ಮೇಲೆ ದಬ್ಬಾಳಿಕೆ ಇಲ್ಲ, ಯಾರನ್ನ ಹೊಡಿಬಡಿ ಇಲ್ಲ, ಯಾರ ಜೊತೆ ನಮಗೆ ಓಟ್ ಹಾಕಿಲ್ಲ ಯಾಕಂತ ಹೇಳಿ ಅವ್ರನ್ನ ವಿರೋಧ ಮಾಡಿಲ್ಲ. ಅವ್ರು ಯಾರಿಗೆ ಮಾಡಿದಾರ ಅವ್ರಿಗೆ ನಮಗಂತೂ ಗೊತ್ತಿಲ್ಲ. ನಾವು ಕಂಡುಕೊಂಡಿರ್ತಕ್ಕಂಥ ವಿಚಾರಪ್ಪ ಅಂತಂದ್ರೆ ಯಾರನ್ನ ದಬ್ಬಾಳಿಕೆ ಇಲ್ಲ, ಯಾರನ್ನ ಹೊಡಿಬಡಿ ಇಲ್ಲ. ನಮ್ಮ ಕ್ಷೇತ್ರ ಯಾವ್ದಪ್ಪ ಅಂತಂದ್ರ ಒಂದೇ ಒಂದು ಅತನೀಯ ಶ್ರೀ ಮುರುಗೇಂದ್ರ ಸ್ವಾಮೀಜಿಗಳು ಮತ್ತು ಶ್ರೀ ಸಿದ್ದೇಶ್ವರ ಇಲ್ಲಿ ಏನ್ ಅವ್ರ ಪುಣ್ಯ ಭೂಮಿ ಐತಲ್ಲ, ಇದನ್ನ ನಂಬಿಕೊಂಡ ನಮ್ಮ ಜನ ಇಲ್ಲಿ ಬದುಕಾಕತ್ತಾರ. ಅವ್ರದೊಂದು ಆ ದೇವರ ಶಕ್ತಿಯಿಂದ ಅವ್ರಿಗೆ ಒಂದು ಅಂಜಿಕೆ ಐತಿ. ನಾವ್ ಏನಾದ್ರೂ ಅನ್ಯಾಯ ಮಾಡ್ರೆ ನಮ್ಗೆ ಉಳಿಗಾಲಿಲ್ಲ ಅಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ಇದುವರೆಗೆ ನಮಗೆ ಶಾಂತ ರೀತಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರಪ್ಪ ಅಂತಂದ್ರೆ ನಮ್ಮ ಅತನಿ ಮತ್ತು ಕಾಗವಾಡ ಕ್ಷೇತ್ರ. ಹೀಗಿರುವಾಗ ನೀವು ಜಾತಿಗಳನ್ನ ಪ್ರತಿಯೊಂದು ಜಾತಿಗಳನ್ನ ಹೆಸರು ತಗೊಂಡು ಮಾತಾಡೋದು ಸರಿ ಅನ್ಸೋದಿಲ್ಲ. ನಿಮ್ಮ ವೈಯಕ್ತಿಕವಾಗಿ ಏನು ವಿರೋಧ ಅದಲ್ಲ ವಿರೋಧ ಮಾಡ್ರಿ, ಆರೋಪ ಪ್ರತ್ಯಾರೋಪ ಮಾಡ್ರಿ. ಯಾಕಂದ್ರೆ ದಲಿತರ ಅಂದ ತಕ್ಷಣ ದಲಿತರ ಹೆಸರು ತಗೊಂಡ್ರ ಬೆಳೆ ಬೇಯ್ತೈತಿ. ದಲಿತರನ್ನ ನಡು ತಗೊಂಡಾಗ ನಮ್ದು ಎಲ್ಲ ಮಾತಾಡ್ತಾ ಆಗ್ತೈತಿ ಕೆಲಸ ಅನ್ನೋದನ್ನ ಮೊದಲು ಎಲ್ಲಾರು ತಲೆಯನ್ನ ತೆಗಿಬೇಕು. ಯಾಕಂತಂದ್ರ ಪ್ರತಿಯೊಬ್ಬರೆಲ್ಲ ಶಿಕ್ಷಿತರದಾರ, ಎಲ್ಲರೂ ಶೈಕ್ಷಣಿಕವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಂಡಾರ. ನಾನು ಸಹ ಕಾನೂನು ಪದವೀಧರ, ಕಾನೂನು ಅಧ್ಯಯನ ಮಾಡಿರ್ತಕ್ಕಂಥವು. ಪ್ರತಿಯೊಂದೆಲ್ಲ ನೀವು ದಲಿತರ ಮಾತನ್ನ ಕೇಳ್ಕೊಂಡು ದಲಿತರ ಅಂದ ತಕ್ಷಣ ಅವ್ರ ಮಾತನ್ನ ಕೇಳ್ಕೊಂಡು ಅವ್ರು ಹೇಳಿದ ತಕ್ಷಣ ನಾವೆಲ್ಲ ಏನು ಕೇಸ್ ಮಾಡ್ಬೇಕಾ? ಅವ್ರು ಹೇಳಿದ ತಕ್ಷಣ ನಾವೆಲ್ಲರೂ ಏನು ಅವ್ರು ಹೇಳ್ಯಾರ ಅಂತ ಹೇಳ್ಕೊಂಡ ನಾವು ಅಷ್ಟೇ ಮೂಡ್ರಿಲ್ಲ. ನಾವು ಯಾವ್ದು ಸರಿ ತಪ್ಪ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಹಿಂಗಾಗಿ ನಾವು ಸೌದಿಯವ್ರ ಮ್ಯಾಗ ಯಾಕೆ ನಾವು ಪ್ರೀತಿ ಇದೀವಿ, ಸೌದಿಯವರನ್ನ ನಾನು ಯಾಕೆ ಇಷ್ಟಪಡ್ತೀವಿ, ಅವ್ರ ಮ್ಯಾಗ ಯಾಕೆ ಅಭಿಮಾನ ಇದೀವಿ, ಅವ್ರನ್ನ ಯಾಕೆ ನಾವು ಪೂಜಿಸ್ತೀವಪ್ಪ ಅಂತಂದ್ರ ಎಲ್ಲಾ ತಾಲೂಕುಗಳನ್ನ ನೀವು ವಿಚಾರ ಮಾಡಿ ನೋಡ್ರಿ. ಎಲ್ಲಾ ತಾಲೂಕುಗಳ ಬಗ್ಗೆ ನೀವು ಅಧ್ಯಯನ ಮಾಡ್ರಿ. ಎಲ್ಲಾ ತಾಲೂಕುಗಳನ್ನ ಹೋಲಿಕೆ ಮಾಡಿ ನೋಡ್ಕೋರಿ. ನೋಡ್ರಿ, ಕ್ಷೇತ್ರ ಜನತೆಗೆ ಏನ್ ಬೇಕು? ಅಭಿವೃದ್ಧಿ ಬೇಕು, ಶಾಂತತೆ ಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು. ಚಿದಾನಂದ ಸೌದಿ ಅವರು, ಲಕ್ಷ್ಮಣ ಸವದಿ ಅವರು, ಇವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಂದ್ರೆ ಸಣ್ಣ ಮನುಷ್ಯ ಯಾವ್ದಾದ್ರು ಬಡ ಮನುಷ್ಯ ಕರೆದ್ರೂ ಸಹ ಆ ಮನೆಗೆ ಹೋಗಿ ಅವರು ಊಟ ಮಾಡಿ ಬರ್ತಾರ. ಅಂತ ಒಂದು ಪ್ರೀತಿಯನ್ನು ಮೂಡಿಸಿರ್ತಕ್ಕಂಥ ಅಂತವ್ರ ಮೇಲೆ ನೀವು ಅಪವಾದ ಮಾಡ್ತೀರಂದ್ರೆ ಅದು ನೀವು ವೈಯಕ್ತಿಕವಾಗಿ ಬಿಟ್ಟಿರ್ತಕ್ಕಂಥದ್ದು. ಅದನ್ನೇನು ನೀವು ಹರಿಸ್ಕೋರಿ. ಆದ್ರ ಜಾತಿವಾರ ವಿಷಯಗಳನ್ನ ತಗೊಂಡು ನೀವು ಮಾತಾಡೋದು ಬಹಳ ತಪ್ಪಾಗ್ತೈತಿ. ಅದನ್ನ ಮಾತಾಡಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರ ಮನಸ್ಸಿಗೆ ಹರ್ಟ್ ಆಗ್ತೈತಿ. ಅದಕ್ಕೆ ನಾವು ಇದುವರೆಗೆ ನೋಡ್ರಿ ಯಾವ್ದು ದಬ್ಬಾಳಿಕೆ ಅಂತ ನಮಗೆ ಇನ್ನೂವರೆಗೆ ಕಂಡು ಬಂದಿಲ್ಲ. ಅದು ಯಾವ್ದು ವಿಚಾರ ಐತಿ ಅದನ್ನ ಕಾನೂನು ಅನ್ನೋದು ಕಾನೂನು ಸುವ್ಯವಸ್ಥೆ ಕಾಪಾಡಕ್ ಅಧಿಕಾರಿಗಳದಾರ, ಪೊಲೀಸ್ ಸ್ಟೇಷನ್ ಐತಿ, ಅದರದೇ ಆಗಿರ್ತಕ್ಕಂಥ ಕಾನೂನು ಐತಿ, ಅದನ್ನ ಅವ್ರು ನೋಡ್ಕೋತಾರ. ಆದ್ರೆ ಜಾತಿ ತಗೊಂಡು ಜಾತಿಗಳನ್ನ ಎತ್ತಿ ಕಟ್ಟಿ ಅವ್ರಿಗೆ 3,000 ಜನ ಅದಾರು, ಇವ್ರು ನಮ್ಗೆ 10,000 ಜನ ಅದಾರು, ಅವ್ರನ್ನ ನಾವು ಹೊರಗೆ ಬರಾಕ್ ಬಿಡುದಿಲ್ಲ, ಅವ್ರನ್ನ ನಾವು ತಿರುಗಾಡಕ್ ಬಿಡುದಿಲ್ಲ. ಅದು ಯಾರ ಕೈಯಾಗೈತಿ? ಅದು ಯಾರ ಕೈಯಾಗೈತಿ? ಅದೆಲ್ಲ ಜನ ತೀರ್ಮಾನ ಮಾಡ್ತಾರ. ಅದನ್ನೆಲ್ಲ ಅಭಿವೃದ್ಧಿ ನೋಡ್ತಾರ್ರಿ, ಜನ ಅಭಿವೃದ್ಧಿ ನೋಡ್ತಾರ.